ನಮಸ್ಕಾರ ವೀಕ್ಷಕರೇ, ಸುನಿತಾ ಸೃಜನಾತ್ಮಕ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಿಮಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹೊಳಲ್ಕೆರೆಯ ಬಯಲು ಗಣಪತಿಯನ್ನು ಪರಿಚಯ ಮಾಡ್ತಾ ಇದ್ದೀನಿ. ನೋಡಿ, ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹೊಳಲ್ಕೆರೆಯ ಬಯಲು ಗಣಪತಿಯ ದೇವಸ್ಥಾನ. ವಿಶೇಷ ದೇವಸ್ಥಾನ, ವಿಶೇಷ ಗಣಪತಿ ಅಂತಲೇ ಹೇಳಬಹುದು. ಬನ್ನಿ ಹಾಗಾದರೆ ಗಣಪತಿಯ ದರ್ಶನ ಪಡೆಯೋಣ. ಈ ಪ್ರಸನ್ನ ಗಣಪತಿಯನ್ನು ಯಾವಾಗ ಪ್ರತಿಷ್ಠಾಪಿಸಲಾಯಿತು ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ದೇವಸ್ಥಾನದಲ್ಲಿ ದೊಡ್ಡದಾಗಿ ಇಲ್ಲಿ ಹೋದ ತಕ್ಷಣ ನಮಗೆ ಕಾಣ್ತಾ ಇದೆ ನೋಡಿ ಇಲ್ಲಿ, ಹೌದಾ? ಈ ಮಹಾಗಣಪತಿಯನ್ನು 1475ನೇ ಇಸ್ವಿಯಲ್ಲಿ ಪಾಳೆಗಾರರಾದ ಮದಕರಿ ನಾಯಕರ ಮೈದುನ ಗುಲ್ಯಪ್ಪ ನಾಯಕರಿಂದ ಪ್ರತಿಷ್ಠಾಪಿಸಲಾಯಿತು ಅಂತ ಹೇಳಿ ಬರೆದಿದ್ದಾರೆ. ಅಂದರೆ 1475ರಲ್ಲಿ ಈ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಆಗಿನಿಂದ ಜನರು ಭಕ್ತಿ ಶ್ರದ್ಧೆಯಿಂದ ಈ ಗಣಪನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಗಣಪನ ಕೃಪೆಗೂ ಸಹ ಪಾತ್ರರಾಗಿದ್ದಾರೆ. ಹಾಗಾಗಿ ಇಂತಹ ಗಣಪತಿಯ ಗಾಳಿ ಮಳೆಯಿಂದ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಭಕ್ತರೆಲ್ಲ ಸೇರಿ ಸುಮಾರು 10-15 ವರ್ಷದ ಕೆಳಗೆ ಇದಕ್ಕೆ ಮೇಲ್ಛಾವಣಿಯನ್ನು ಕಟ್ಟಿಸಲಾಯಿತು. ಅಲ್ಲಿವರೆಗೂ ಇದು ಹಾಗೆ ಬಯಲಲ್ಲೇ ಇತ್ತು. ಹಾಗಾಗಿ ಇದಕ್ಕೆ ಬಯಲು ಗಣಪತಿ ಅಂತ ಸಹ ಕರೀತಾರೆ. ಬನ್ನಿ ಹಾಗಾದರೆ ಈ ಗಣಪತಿಯನ್ನು ಸಮೀಪದಿಂದ ನೋಡಿ ಕಣ್ ತುಂಬಿಕೊಳ್ಳೋಣ. ನೋಡಿ, ಎಷ್ಟು ಸುಂದರವಾದ ಗಣಪತಿ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತಲ್ವಾ? ಇದೇನಪ್ಪ ಅಂತ ಅಂದ್ಕೊಂಡ್ರಾ? ಇದು ನರಸಿಂಹಸ್ವಾಮಿ ಗಣಪತಿಯ ಎಡಭಾಗದಲ್ಲೇ ಇದೆ. ಪ್ರತಿ ಬಾರಿ ಗಣಪನಿಗೆ ಪೂಜೆ ಮಾಡಿದಾಗೂ ಸಹ ನರಸಿಂಹಸ್ವಾಮಿಗೂ ಸಹ ಪೂಜೆ ಮಾಡಲಾಗುತ್ತೆ. ಈ ನರಸಿಂಹಸ್ವಾಮಿ ವಿಶೇಷ ಒಂದಿದೆ. ಏನಪ್ಪ ಅದು ಅಂದರೆ, ಕುಜದೋಷ ಇರುವವರು ಈ ನರಸಿಂಹಸ್ವಾಮಿಯ ಬಾಯಿಯಲ್ಲಿ ಒಂದು ಕೆಂಪು ವಸ್ತ್ರದಲ್ಲಿ ಬೇಳೆಯನ್ನು ಕಟ್ಟಿಬಿಟ್ಟು ಆ ನರಸಿಂಹಸ್ವಾಮಿಯ ಬಾಯಿಯಲ್ಲಿ ಇಟ್ಟು ತಮ್ಮ ಏನು ಕಷ್ಟ ಇದೆ ಅದನ್ನು ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಕುಜದೋಷ ಇರುವವರು ಮತ್ತು ಕೆಲವೊಂದು ಏನಾದರೂ ಅಂದ್ಕೊಂಡಿರೋರೆಲ್ಲ ಇಲ್ಲಿ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ಸಹ ಕಟ್ಟಿಬಿಟ್ಟು ಈ ನರಸಿಂಹಸ್ವಾಮಿಯ ಬಾಯಲ್ಲಿ ಇಡ್ತಾರೆ. ಇನ್ನೊಂದು ನಮ್ಮ ಸೌಭಾಗ್ಯ ಏನಪ್ಪ ಅಂದರೆ, ನಾವೆಲ್ಲ ಮನೆ ಮಂದಿ ಸೇರಿ ಸಹ ಗಣಪತಿಗೆ ಆರತಿ ಬೆಳಗಿದ್ವಿ, ಮಂಗಳಾರತಿ ಮಾಡಿದ್ವಿ. ಮತ್ತೊಂದು ಅದೃಷ್ಟ ಏನಪ್ಪ ಅಂದರೆ, ನಮ್ಮ ಮನೆಯವರಿಗೆ, ನಮ್ಮ ಅಕ್ಕನ ಮಗನಿಗೆ, ನಮ್ಮ ಮಗನಿಗೆ ಎಲ್ಲರಿಗೂ ಸಹ ಗಣಪತಿಯ ಹಾರವನ್ನು ಹಾಕಲಾಯಿತು. ನೋಡಿ, ಹಾಗೆ ಕಾಯನ್ನು ಸಹ ಆಶೀರ್ವಾದ ಮಾಡಿಕೊಟ್ರು. ಬನ್ನಿ ಹಾಗಾದರೆ ಪ್ರದಕ್ಷಿಣೆ ಹಾಕೋಣ. ನೋಡಿ, ಇಲ್ಲಿ ನಾವು ಪ್ರದಕ್ಷಿಣೆ ಹಾಕುವಾಗ ಗಣಪತಿಯ ಬಲಭಾಗದಲ್ಲಿ ತಿರುಪತಿ ತಿಮ್ಮಪ್ಪ ಇದೆ. ಹಾಗೆ ಪ್ರದಕ್ಷಿಣೆ ಹಾಕ್ತಾ ನಾವು ಹೋದಂಗೆ ನೋಡಿ, ಗಣಪತಿ ಹಿಂಭಾಗದಲ್ಲಿ ಜಡೆ ಇದೆ. ಹಾಗಾಗಿ ಈ ಗಣಪನನ್ನು ಜಡೆ ಗಣಪತಿ ಹಾಗೂ ಪಾರ್ವತಿಯ ಪ್ರತಿರೂಪ, ತಾಯಿ ಮಗನ ರೂಪ ಅಂತಲೂ ಸಹ ಕರೀತಾ ಇದ್ದಾರೆ. ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ನೆರವೇರಿಸಲು ಈ ಜಡೆಗೂ ಸಹ ಬೆಣ್ಣೆ ಹಚ್ಚಿ ಪೂಜೆ ಮಾಡ್ತಾರೆ. ನೋಡಿ, ಹಾಗೆ ಮುಂದೆ ಬಂದರೆ ಈ ಕಡೆ ಆಂಜನೇಯ ಸಹ ಇದೆ. ನೋಡಿ, ಇಲ್ಲಿ ಪುಣ್ಯ ಸಂಪಾದನೆಯ ಹಲವಾರು ಮಾರ್ಗಗಳಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗವೂ ಸಹ ಒಂದು ಅಂತ ಬರೆಯಲಾಗಿದೆ. ಅಂದರೆ ಸಂಕಷ್ಟನಾಶನ ದಿನ ಭಕ್ತಾದಿಗಳು ಇಚ್ಛೆ ಪಟ್ಟರೆ ಪುಳಿಯೋಗರೆ ಅಥವಾ ಪೊಂಗಲ್ ಸೇವೆಯನ್ನು ಸಹ ಮಾಡಬಹುದಂತೆ. ಆದರೆ ತಿಂಗಳ ಮುಂಚೆನೇ ಇಲ್ಲಿ ತಮ್ಮ ಹೆಸರನ್ನು ಬರೆಸತಕ್ಕದ್ದು ಅಂತಲೂ ಸಹ ಟ್ರಸ್ಟ್ಗೆ ತಿಳಿಸಬೇಕು ಅಂತ ಸಹ ಇಲ್ಲಿ ಬರೆಯಲಾಗಿದೆ. ಅಂದರೆ ಒಂದು ತಿಂಗಳ ಮುಂಚೆನೇ ತಿಳಿಸ್ಬೇಕು ಅಂತ ಸಹ ಹೇಳಲಾಗಿದೆ. ನೋಡಿ, ಇಲ್ಲಿ ಗಣೇಶ ಸ್ತೋತ್ರನೂ ಇದೆ. ಈ ದೇವಸ್ಥಾನದಲ್ಲಿ ನಾವು ಹೋಗಿ ಗಣೇಶ ಸ್ತೋತ್ರನೂ ಹೇಳಿಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಮರೆತು ನೆಮ್ಮದಿಯಾಗಿ ಮನೆಗೆ ಬರ್ಬೋದು. ನೋಡಿ, ಆ ರೀತಿ ಅನಿಸುತ್ತೆ ಇಲ್ಲಿ ವಾತಾವರಣ ಗಣೇಶನ
ಕೃಪೆ ಎಲ್ಲ ಅಷ್ಟು ಚೆನ್ನಾಗಾಗುತ್ತೆ. ಖಂಡಿತ ಪ್ರತಿಯೊಬ್ಬರೂ ಒಮ್ಮೆ ಭೇಟಿ ಕೊಡಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರಲ್ಲ, ಅವರು ಬೇರೆ ಯಾರೂ ಅಲ್ಲ, ನಮ್ಮ ಅಪ್ಪಾಜಿಯ ಚಿಕ್ಕಮ್ಮನ ಮಗ, ಅಂದರೆ ನಮ್ಮ ಅಪ್ಪಾಜಿಯ ತಾಯಿಯ ತಂಗಿಯ ಮಗ. ಹಾಗಾಗಿ ನಾವು ಚಿಕ್ಕವರಿದ್ದಾಗಿಂದನೂ ಈ ಗಣಪತಿ ದೇವಸ್ಥಾನಕ್ಕೆ ಆಗಾಗ ಭೇಟಿ ಕೊಡ್ತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಅವಾಗೆಲ್ಲ ನಾವು ಹಿಂದ್ಗಡೆ ಎಲ್ಲ ಹತ್ತಿ ಆಟ ಆಡ್ತಾಯಿದ್ವಿ, ಸಣ್ಣ ಮಕ್ಕಳಿದ್ದಾಗ, ಅಷ್ಟು ಗೊತ್ತಿರಲಿಲ್ವಲ್ಲ. ಹಾಗಾಗಿ ಈಗಂತೂ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಬೆಣ್ಣೆ ಅಲಂಕಾರ ಮಾಡಿದಾಗಂತೂ ನೋಡೋಕೆ ಇನ್ನೂ ಚೆಂದ ಅನಿಸುತ್ತೆ. ಒಮ್ಮೆ ಬೆಣ್ಣೆ ಅಲಂಕಾರ ಮಾಡಿದ್ದು ಸಹ ನಿಮಗೆ ನಾನು ಹೋದಾಗ ವಿಡಿಯೋ ಮಾಡಿ ಹಾಕ್ತೀನಿ ಮುಂದಿನ ದಿನಗಳಲ್ಲಿ. ಈಗ ಬರ್ರಿ ದೇವರ ಮಹಿಮೆ ಬಗ್ಗೆ ಕೇಳೋಣಂತೆ. ಗಣಪತಿ ಮಹಿಮೆ ಇದು 1475 ಆಗಿರೋದು. 548 ವರ್ಷ ಆಗಿದೆ. ಚಿತ್ರದುರ್ಗ ಗುಳ್ಳಪ್ಪ ನಾಯಕ ಅಂತ, ಅಂದರೆ ಮದಕನ ಹಾಕಿ ಬಾಂಬೆಯಿಂದ ಸ್ಥಾಪನೆ ಮಾಡಿದ್ರೆ ಗಣಪತಿ ಓಪನ್ ಬಯಲು ಗಣಪತಿ ಅಂತಲೇ ಕರೆಯೋದು. ಇದು 20 ವರ್ಷ ಆಗಿರ್ಬೋದು ದೇವಸ್ಥಾನ, ಬಯಲು ಗಣಪತಿ ಅಂತಲೇ ಕರೆಯೋದು. ಇದು 2 ವಿಶೇಷ ಗಣಪತಿಗಳಲ್ಲಿ. ಹಿಂದ್ಗಡೆ ಜಡೇರಿ ಹಿಂಭಾಗದಲ್ಲಿ ಗಣಪತಿಗೆ, ಅದು ಶ್ರೀ ರೂಪ ಅಂತ, ಅಂದರೆ ಪಾರ್ವತಿ ರೂಪ, ಅಂದರೆ ಮುಂದ್ಗಡೆ ಮಗ ಹಿಂದ್ಗಡೆ ತಾಯಿ ಅಂತ. ಆಮೇಲೆ ಇನ್ನು ಎಡಭಾಗದಲ್ಲಿ ನರಸಿಂಹಸ್ವಾಮಿ ಇದ್ದಾನೆ. ಅದು ಈ ಗಣಪತಿ ಸ್ಥಾಪನೆ ಮಾಡಿದಾರಲ್ಲ, ಅವನ ಕುಲದೇವರದು ನರಸಿಂಹಸ್ವಾಮಿ. ಅಂದರೆ ಕುಶದೋಷ ಇದ್ದರಿಗೆ ವ್ಯಾಪಾರದಲ್ಲಿ, ವಿದ್ಯೆಯಲ್ಲಿ, ಸಂತಾನದಲ್ಲಿ, ಕಲ್ಯಾಣದಲ್ಲಿ, ಆರೋಗ್ಯದಲ್ಲಿ, ವಿದ್ಯೆಯಲ್ಲಿ ಏನೇ ಸಂಕಲ್ಪ ಪೂಜೆ ಮಾಡಿ ಪರಿಹಾರ ಆಗುತ್ತೆ ಅಂತ. ಇನ್ನೊಂದು ಎಲ್ಲರೂ ಮುಟ್ಟೋದು, ಎಲ್ಲರೂ ಪೂಜೆ ಮಾಡೋದು. ಇಲ್ಲಿ ಜಾತಿ ಭಿನ್ನಾಭೇದ ಪ್ರತಿಯೊಬ್ಬರು ಮುಟ್ಟಿ ಪೂಜೆ ಮಾಡೋದು. ಭಾಳ ಶಕ್ತಿ ಗಣಪತಿ. ಮನುಷ್ಯನಲ್ಲಿ ಏನೇ ಬೇಡ್ಕೊಂಡ್ರು ಇಷ್ಟ ಆದ್ಕೊಂಡು ನೆರವೇರ್ತಾರೆ. ಹಾಗೆ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಮಧ್ಯಾಹ್ನದ ಹೊತ್ತು ಸಹ ದೇವಸ್ಥಾನದ ಬಾಗಿಲನ್ನು ಮುಚ್ಚಲ್ಲ. ಹಾಗೆ ನಮ್ಮ ಚಿಕ್ಕಪ್ಪನ ಮಗ ಸಹ ಬಂದರು, ಅವರು ಸಹ ಪೂಜೆ ಮಾಡ್ತಾ ಇರ್ತಾರೆ. ಹಾಗೆ ನಾವು ಅವ್ರಿಗೆಲ್ಲ ಹೇಳಿ ಹೊರಟ್ವಿ. ತುಂಬ ಸಂತೋಷದಿಂದ ಹೊರಟ್ವಿ.